ಮಾಡಬೇಕು ಎಂದು ಬೆಳಗಾವಿಯ ಹುಕ್ಕೇರಿ ಪಟ್ಟಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಯಾವಾಗ ಬದಲಾವಣೆ ಆಗತ್ತೆ, ಯಾವಾಗ ಮಾಡ್ತಾರೆ ಅನ್ನೋದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ನಾನಂತೂ ಆಕಾಂಕ್ಷಿ ಇದ್ದೀನಿ. ಹೈಕಮಾಂಡ್ ಯಾವಾಗ ಮಾಡ್ತಾರೆ ಕಾದು ನೋಡಬೇಕು. ನಾನು ಯಾವುದೇ ಒತ್ತಡವನ್ನ ಹಾಕಿಲ್ಲ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಯಾರಿಗೆ ಮಾಡ್ತಾರ ಯಾವಾಗ ಮಾಡ್ತಾರ ಆಯ್ಕೆ ಮಾಡ್ಬೇಕು. ತಾವು ಕೂಡ ಪ್ರಬಲ ಆಕಾಂಕ್ಷಿ ಮಾಡೋದು ಬಿಡೋದು ಹೈಕಮಾಂಡ್ ಬಿಟ್ಟು ಯಾವ ಮಾಡ್ತಾರೆ ನೋಡತ್ರೆ ನೀವೇನಾದ್ರೂ ಒತ್ತಡ ಹಾಕಿದ್ದಾರೆ ದಿಲ್ಲಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಿರುವಂಥದ್ದು. ಈಗಾಗಲೇ ನವೆಂಬರ್ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದೆ. ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಯಿತು ಸರ್ ದಿಲ್ಲಿ ಮನೆ ಹಂಚಿಕೆ ವಿಚಾರದಲ್ಲಿ ಶಾಸಕ ಬಿಆರ್ ಪಾಟೀಲ್ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಾರಕಿಹೊಳಿ ಮಾತನಾಡಿದ್ದಾರೆ. ಮೊದಲು ತನಿಖೆ ಆಗಬೇಕು, ಆಮೇಲೆ ವಿಚಾರ ಮಾಡೋಣ ಅಂತೇಳಿ ಹೇಳಿದ್ದಾರೆ. ಸತ್ಯಾಸತ್ಯ ಹೊರಬರುತ್ತೆ. ನಾನಾಗಿ ಯಾವುದೇ ತನಿಖೆಗೆ ಒತ್ತಾಯವನ್ನ ಮಾಡೋದಿಲ್ಲ. ಇಲಾಖೆ ತಾನಾಗಿಯೇ ತನಿಖೆ ನಡೆಸುವುದು ಅವರ ಕರ್ತವ್ಯ ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲೋ ಸರ್ ಸರ್ಕಾರದ ಬಗ್ಗೆ ಶಾಸಕರೇ ಹೇಳಿದ್ದಾರೆ. ನೋಡೋಣ, ಅದು ತನಿಖೆ ಆದ್ಮೇಲೆ ಆಗುದಿಲ್ಲ. ಪೂರ್ತಿ ತನಿಖೆ ಆಗಬೇಕು. ಇಲಾಖೆ ವಿಜಯಪುರದಲ್ಲಿ ಮುಂದುವರೆದ ಕಳ್ಳಬಟ್ಟಿ ಅಡ್ಡೆಯ ಮೇಲೆ ಅಬಕಾರಿ ಇಲಾಖೆ ದಾಳಿ ನಡೆಸಿದೆ. ಇತ್ತೀಚೆಗೆ ಬಸವನ ಬಾಗೇವಾಡಿ ತಾಲೂಕಿನ ತಾಂಡಾಗಳಲ್ಲಿ ಎಗ್ಗಿಲ್ಲದೆ ಕಳ್ಳಬಟ್ಟಿ ಸರಾಯಿ ದಂಧೆ ನಡೀತಾ ಇತ್ತು. ಖಚಿತ ಮಾಹಿತಿಯ ಮೇರೆಗೆ ಬಸವನ ಬಾಗೇವಾಡಿ ಅಬಕಾರಿ ಇನ್ಸ್ಪೆಕ್ಟರ್ ವಿಠಲ್ ಜಿರಂಕಲಗಿ ನೇತೃತ್ವದಲ್ಲಿ ದಾಳಿ ನಡೆಸಿದ್ದಾರೆ. ಇನ್ನು ಸುಮಾರು 30ರಿಂದ 35 ಕೊಡಗಳಲ್ಲಿ ಕಳ್ಳಬಟ್ಟಿ ಸರಾಯಿ ಕಚ್ಚಾ ವಸ್ತುಗಳನ್ನು ವಶಕ್ಕೆ ಪಡಿಸಿಕೊಳ್ಳಲಾಗಿದೆ. ನದಿಯಲ್ಲಿ ಕಾಲು ಜಾರಿ ಬಿದ್ದು ವಯೋವೃದ್ಧ ಸಾವನ್ನಪ್ಪಿರುವ ಘಟನೆ ಹಾವೇರಿಯ ಕೂಡಲ ಗ್ರಾಮದ ವರದಾ ನದಿ ಬಳಿ ನಡೆದಿದೆ. ದೇವಸ್ಥಾನಕ್ಕೆ ಬಂದಿದ್ದ 80 ವರ್ಷದ ಕಲ್ಲಪ್ಪ ಹುರುಳಿಕುಪ್ಪಿ ನದಿಯಲ್ಲಿ ಕಾಲು ತೊಳೆಯಲು ಹೋಗಿ ಸಾವನ್ನಪ್ಪಿದ್ದಾನೆ. ಧಾರವಾಡದಲ್ಲಿ ಹಣ ಎಂದು ಪೇಪರ್ ಬಂಡಲ್ ಅನ್ನು ಕೊಟ್ಟು ಮಾಜಿ ಯೋಧನಿಗೆ ಪಂಗನಾಮ ಹಾಕಿರುವ ಘಟನೆ ನಡೆದಿದೆ. ನೋಂದಣಿ ಕಚೇರಿಯ ಆವರಣದಲ್ಲೇ ಮೊದಲು ಹಣ ತೋರಿಸಿ ಆ ಬಳಿಕ ಬಂಡಲ್ ಬದಲಾಯಿಸಿರೋ ಆರೋಪ ಕೇಳಿಬಂದಿದೆ. ಜಮೀನು ವ್ಯವಹಾರಕ್ಕೆ ಸಂಬಂಧಿಸಿದಂತೆ 2 ಪಾರ್ಟಿ ಕಡೆಯವರು ಬಂದಿದ್ದರು. ಈ ವೇಳೆ ಜಮೀನು ಮಾಲೀಕರಿಂದ 19 ಲಕ್ಷ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಶಿವಳ್ಳಿಯಲ್ಲಿ 6 ಎಕರೆ 13 ಎಕರೆ 24 ಗುಂಟೆ ಹೊಲದಲ್ಲಿ 6 ಎಕರೆ ಹೊಲ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಸಂಸ್ಕಾರನಂದು ಮಾಡ್ಕೊಂಡಿದ್ವಿ ಸರ್. 26 ಲಕ್ಷಕ್ಕೆ ಮಾತಾಡಿ ಅದರಲ್ಲಿ 24 ಲಕ್ಷ ಕೊಟ್ಟಿದ್ದೀವಿ. ಅವ್ರು ಆಲ್ರೆಡಿ ನಮ್ಗೆ 5 ಲಕ್ಷ ರೂಪಾಯಿ ನಮ್ಮ ಅಕೌಂಟಿಗೆ ಹಾಕಿದ್ದಾರೆ, ವಾಪಸ್ ಹಾಕಿದ್ದಾರೆ. ಅವರು 4 ಮಂದಿ ಹಿರಿಯರು ಕುಡಿಸಿ ಹೊಲದ ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿದ್ದಕ್ಕೆ ಅವ್ರು ನಮಗಿಲ್ಲ ಬೇಡ, ಈಗ ನಿಮ್ಮ ಹೊಲಗಳು ನಮ್ಗೆ ಕೊಡೋಕ್ಕಾಗಂಗಿಲ್ಲ ಅಂತೇಳಿ ಹಿರಿಯರನ್ನೆಲ್ಲ ಕುಡಿಸಿ ಮಾತಾಡಿದ್ರೆ ಅದಕ್ಕೆ ನಾವೆಲ್ಲ ಒಪ್ಕೊಂಡು ಆಗೋಲ್ತು ಬಿಡು, ಒಬ್ಬ ಗಂಡ ಇಲ್ಲದ ಹೆಣ್ಮಗಳು ಅಂತೇಳಿ ತಿಳ್ಕೊಂಡು ಆಕೆ ವ್ಯವಹಾರಕ್ಕೆ ಒಪ್ಕೊಂಡಿವ್ರಿ. ಒಪ್ಕೊಂಡು ಹಂಗಾರೆ ಆಗೋಲ್ತು ಬಿಡು, ಹಂಗಾರೆ ಕ್ಯಾನ್ಸಲೇಷನ್ ಮಾಡಿಸ್ಕೊತಾರ, ನಮ್ಮ ರೊಕ್ಕ ಕೊಟ್ಟರೆ ಸಾಕಂತೇಳಿ ನಾವು 3 ಜನ ಬಂದು ಕ್ಯಾನ್ಸಲೇಷನ್ ಮಾಡ್ಸಕ್ಕೆ ಬಂದಿವ್ರಿ. ಇಲ್ಲಿ ಕ್ಯಾನ್ಸಲೇಷನ್ ಮಾಡ್ಸಕ್ಕೆ ಬಂದಾಗ ಉಳಿದಿದ್ರು ಕ್ಯಾನ್ಸಲೇಷನ್ ಮಾಡ್ಸಕ್ಕೆ ಬಂದಾಗ ರೀ ಟೋಟಲ್ 19 ಲಕ್ಷದಲ್ಲಿ 1,20,000 ರೂಪಾಯಿ ಮಾತ್ರ 1,20,000 ರೂಪಾಯಿ. ಜೂನ್ 17ರಂದು ಕೃಷ್ಣಾ ನದಿಗೆ ಬಾಗಿನ ಅರ್ಪಿಸಲು ತೇಲಿ ಕಾಲು ಜಾರಿ ಬಿದ್ದು ನದಿಯಲ್ಲಿ ಕಣ್ಮರೆಯಾಗಿದ್ದ ಮಹಿಳೆಯ ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ.
ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದ 40 ವರ್ಷದ ಸಂಗೀತ ಮಾಂಜರೇಕರ್ ನೀರು ಪಾಲಾಗಿದ್ದ ಮಹಿಳೆ 4 ದಿನಗಳಿಂದ ಮೃತದೇಹ ಹುಡುಕಿದ್ರು, ಇನ್ನೂ ಸುಳಿವು ಮಾತ್ರ ಸಿಕ್ಕಿಲ್ಲ. ಹಿಂದೂ ಧರ್ಮದಿಂದ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿದ್ದ ಕುಟುಂಬ ಮತ್ತೆ ಗರುವಾಪ್ಸಿಯಾಗಿದೆ. ಯಾದಗಿರಿ ನಗರದ ಗಿರಿನಗರ ಕಾಲೋನಿಯ ಕುಟುಂಬ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿದ್ದು, ಇದೀಗ ಮತ್ತೆ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಹಿಂದೂ ಧರ್ಮಕ್ಕೆ ಮತಾಂತರವಾಗಿದ್ದಾರೆ. ಕಳೆದ ಕೆಲವು ವರ್ಷಗಳ ಹಿಂದೆ ಹಿಂದೂ ಧರ್ಮದಿಂದ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿದ್ರು, ಈಗ ಮತ್ತೆ ಹಿಂದೂ ಧರ್ಮಕ್ಕೆ ಗರುವಾಪ್ಸಿ ಆಗಿದ್ದಾರೆ. ವೆಂಕಟೇಶ್ ಹಾಗೂ ಪತ್ನಿ ಸೇರಿದಂತೆ 2 ಮಕ್ಕಳು ಪುನಃ ಈಗ ಗರುವಾಪ್ಸಿಯಾಗಿದ್ದಾರೆ. ನೀರು ಚೆಲ್ತಾವ, ಕೆಳಗೆ ಈ ಕಡೆಯಿಂದ ಚೆಲ್ತಾವ ಸರ್. ಗೊತ್ತು ಈ ಕುಂಕುಮ ತಗೋ, ಚಂದ್ರ ಕುಂಕುಮ ಇಟ್ಟು ತಗೋರಿ. ಅವ್ರ ಮನೆ ಪರತ ನೋಡಿ, ಪರತ ನೋಡಿ ಅವ್ರ ಮನೆ ಕೇಳ ಅಧ್ಯಕ್ಷ ಒಂದು ಪರತಿಲ್ಲ. ವಿದ್ಯುತ್ ತಂತಿ ತಗುಲಿ 3 ಮೇಕೆ ಸಾವನ್ನಪ್ಪಿರುವ ಘಟನೆ ಹುಬ್ಬಳ್ಳಿಯ ಉಣಕಲ್ ಹತ್ತಿರದ ಮಹಾಲಕ್ಷ್ಮಿ ನಗರದಲ್ಲಿ ನಡೆದಿದೆ. ಸುಮಾರು ದಿನಗಳಿಂದ ವಿದ್ಯುತ್ ಕಂಬದ ಬಳಿಯಲ್ಲಿ ಬೆಂಕಿ ಕಾಣಿಸಿಕೊಳ್ತಾ ಇತ್ತು. ಇದರ ಬಗ್ಗೆ ಸಾರ್ವಜನಿಕರಿಂದ ಸಾಕಷ್ಟು ಬಾರಿ ಮನವಿ ಮಾಡಿದ್ರು, ಆದರೆ ಹೆಸ್ಕಾಂ ಇಲಾಖೆ ಅಧಿಕಾರಿಗಳು ಕಾಳಜಿಯನ್ನು ವಹಿಸದೇ ಇರುವುದರಿಂದಾಗಿ 3 ಮೇಕೆಗಳು ಸಾವನ್ನಪ್ಪಿದೆ ಅಂತೇಳಿ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೈಕಮಾಂಡ್ ನಿರ್ಧಾರ ಮಾಡಬೇಕು ಎಂದು ಬೆಳಗಾವಿಯ ಹುಕ್ಕೇರಿ ಪಟ್ಟಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಯಾವಾಗ ಬದಲಾವಣೆ ಆಗತ್ತೆ, ಯಾವಾಗ ಮಾಡ್ತಾರೆ ಅನ್ನೋದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ನಾನಂತೂ ಆಕಾಂಕ್ಷಿ ಇದ್ದೀನಿ. ಹೈಕಮಾಂಡ್ ಯಾವಾಗ ಮಾಡ್ತಾರೆ ಕಾದು ನೋಡಬೇಕು. ನಾನು ಯಾವುದೇ ಒತ್ತಡವನ್ನು ಹಾಕಿಲ್ಲ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಯಾರಿಗೆ ಮಾಡ್ತಾರ, ಯಾವಾಗ ಮಾಡ್ತಾರ ಆಯ್ಕೆ ಮಾಡ್ತಾರೆ. ತಾವು ಕೂಡ ಪ್ರಬಲ ಆಕಾಂಕ್ಷಿ ಸರ್. ಕನ್ಸಿಡರ್ ಮಾಡೋದು ಬಿಡೋದು ಹೈಕಮಾಂಡ್ ಬಿಟ್ಟು ಯಾವಾಗ ಮಾಡ್ತಾರೆ ಅದು ನೋಡೋದು. ನೀವೇನಾದ್ರೂ ಒತ್ತಡ ಹಾಕಿದ್ದೀರ ಜಿಲ್ಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಿರುವಂಥದ್ದು. ಈಗಾಗಲೇ ನವೆಂಬರ್ ತಿಂಗಳಿನಂದು ಸಾಕಷ್ಟು ಬದಲಾವಣೆ ಆಗ್ತದೆ. ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಯಿತು ಸರ್ ಜಿಲ್ಲೆಯಲ್ಲಿ? ಮನೆ ಹಂಚಿಕೆ ವಿಚಾರದಲ್ಲಿ ಶಾಸಕ ಬಿಆರ್ ಪಾಟೀಲ್ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಾರಕಿಹೊಳಿ ಮಾತನಾಡಿದ್ದಾರೆ. ಮೊದಲು ತನಿಖೆ ಆಗಬೇಕು, ಆಮೇಲೆ ವಿಚಾರ ಮಾಡೋಣ ಅಂತೇಳಿ ಹೇಳಿದ್ದಾರೆ. ಸತ್ಯಾಸತ್ಯ ಹೊರಬರುತ್ತೆ. ನಾನಾಗಿ ಯಾವುದೇ ತನಿಖೆಗೆ ಒತ್ತಾಯವನ್ನ ಮಾಡೋದಿಲ್ಲ. ಇಲಾಖೆ ತಾನಾಗಿಯೇ ತನಿಖೆ ನಡೆಸುವುದು ಅವರ ಕರ್ತವ್ಯ ಅಂತ ಹೇಳಿದ್ದಾರೆ. ಮಾತಾಡಲಿ